ಬಿಜೆಪಿಯವರು ರಾಜೀನಾಮೆ ಒತ್ತಾಯ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಿಜೆಪಿಯವರು ಡೇ ಒನ್ ಇಂದನೂ ಇದೇ ಪ್ರವೃತ್ತಿ ಬಳಸಿದ್ದಾರೆ. ಸೊ ಅವರಿಗೆ ಜನ ಆಶೀರ್ವಾದ ಮಾಡಿಲ್ಲ. ಅವರು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಭಾರತೀಯ ಜನತಾ ಪಕ್ಷ ಆರ್ಸಿಬಿ ಗೆದ್ದ ನಂತರ ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳ ಇರ್ಬೋದು, ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡಬೇಕು, ನೀವು ಕೊಡ್ತಾ ಇಲ್ಲ, ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಕೈಯಲ್ಲಿ ನಡ್ಸಕ್ಕಾಗಲ್ವಾ, ಈ ರೀತಿಯ ಟ್ವೀಟ್ಗಳನ್ನ ಮಾಡಿರ್ತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿದೆ. ಸೊ ಇವತ್ತು ವರ್ಷೆ ಬದಲಾಗಿದೆ. ಈ ವರ್ಷೆ ಬದಲಾಗಿರುವಂತದ್ದು ಇದೇನು ಹೊಸತೇನಲ್ಲ. ಬಿಜೆಪಿ ಯೂ ಟರ್ನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಬಿಜೆಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ರೆ ಮೊದಲು ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂತ ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತಂದ್ರೆ ನಾವು ಅವರಿಗೆ ಕೊಡ್ತೇವೆ. ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂತ ಆದ ಇತಿಹಾಸ ಏನಿದೆ ಅದೆಲ್ಲ ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಹೇಳಿ. ಮುಂಬೈ ದಾಳಿಯಾದಾಗ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮುಂಬೈ ದಾಳಿಯಾದಾಗ ವಿಲಾಸ್ ರಾವ್ ದೇಶಮುಖ್ ಅವರು ರಾಜೀನಾಮೆ ಕೊಟ್ಟರು. ಅದನ್ನ ಕುಮಾರಸ್ವಾಮಿ ಅವರು ಮರ್ತೋಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ನಾನು ಹೇಳಿದ್ನಲ್ಲ, ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ನೆನೆಸ್ಕೊಳ್ಳದೆ ಅವ್ರಿಗೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ. ಸೊ ಹಾಗಾಗಿ ಅವರು ನೆನೆಸ್ಕೋತಾ ಇರ್ತಾರೆ. ಅವರು ಸದ್ಯಕ್ಕೆ ಆರೋಗ್ಯವಾಗಿರಲಿ, ಆರೋಗ್ಯ ಸುಧಾರಣೆ ಮಾಡಿಕೊಂಡು ಈ ರಾಷ್ಟ್ರದ ಜನರ ಸೇವೆಯನ್ನ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಎಲ್ಲರ ಆರೋಗ್ಯನೂ ದೇವರನ್ನೇ ನೋಡ್ಕೊಳ್ಳೋದು. ಮಂಡ್ಯದ ಜನದಿಂದ ಆರೈಕೆಯಿಂದ, ಕರ್ನಾಟಕದ ಜನದಿಂದ ಅಲ್ವಲ್ಲ, ಕರ್ನಾಟಕದ ಆರೈಕೆಯಿಂದ, ಜನರ ಆರೈಕೆಯಿಂದ ಅಲ್ವಲ್ಲ. ಏನೋ ಅವ್ರು ಖುಷಿಯಾಗಿದ್ರೆ ಸಂತೋಷ ನಮ್ಗೆ. ನೋಡ್ರಿ, ಕರ್ನಾಟಕ ಪೊಲೀಸ್ ಸಮರ್ಥವಾಗಿದೆ, ತನಿಖೆಗಳನ್ನ ಮಾಡ್ತಾನೆ ಇದ್ದಾರೆ. ಬಿಜೆಪಿಯವರು ಹಿಂದೆ ಯಾವ್ಯಾವ ಕಾಲದಲ್ಲಿ ಏನೇನು ಒತ್ತಾಯವನ್ನ ಮಾಡಿದ್ರು ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಿಂದಿನ ಅವಧಿನಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದೇವೆ. ಸೊ ಏನೇನು ಫಲಿತಾಂಶ ಏನೇನು ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇವತ್ತು ಕರಾವಳಿ ಪ್ರದೇಶದಲ್ಲಿ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು, ವಾತಾವರಣವನ್ನ ಕಲುಷಿತ ಮಾಡ್ತಕ್ಕಂಥ, ಜನರಲ್ಲಿ ಭಾವನೆಗಳಲ್ಲಿ ವಿಷಬೀಜ ಬಿತ್ತುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇವತ್ತು ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ಪೊಲೀಸ್ ಸಮರ್ಥವಾಗಿದೆ, ಕೆಲಸ ಮಾಡ್ತಾ ಇದೆ. ಸರ್ಕಾರ ಕೂಡ ಅದರ ಮೇಲೆ ಸಾಕಷ್ಟು ಕಾನೂನಿನ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಸತ್ಯಕ್ಕೆ ದೂರವಾದ ವಿಚಾರವನ್ನ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ವಿಧವಾದಂತ ವಿಚಾರ ಸತ್ಯ ಇಲ್ಲ. ಅವ್ರು ಹೋಗಿರ್ತಕ್ಕಂಥದ್ದು ದೆಹಲಿಯಲ್ಲಿ. ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಕಸ ವಿಲೇವಾರಿಗೆ ಟೆಂಡರ್ ಅನ್ನ ಕರೆದಿದ್ದಾರೆ. ದೆಹಲಿನಲ್ಲಿ ಸ್ವಲ್ಪ ಹೊಸ ಟೆಕ್ನಾಲಜಿ ಅಳವಡಿಸಿ ಮಾಡಿದ್ದಾರೆ ಅಂತ ಹೇಳಿ, ಕಸ ವಿಲೇವಾರಿ ಘಟಕಗಳನ್ನ ಮಾಡಿದ್ದಾರೆ ಅಂತ ಹೇಳಿ ವರದಿಗಳು ಬಂದು ತಿಳಿಸಿದ್ದಾರೆ. ಸಾಕಷ್ಟು ಜನ ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ಬೇರೆಯವರೆಲ್ಲರೂ ಕೂಡ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು 15 ಜನರ ತಂಡ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯ ಹಿರಿಯ ಅಧಿಕಾರಿಗಳು ಮತ್ತು ರಾಜ್ಯದ UDD ಡಿಪಾರ್ಟ್ಮೆಂಟ್ ಇಂದ ಎಲ್ಲರೂ ಕೂಡ ಇವತ್ತು ಅದನ್ನ ವೀಕ್ಷಣೆ ಮಾಡಲಿಕ್ಕೆ, ಜೊತೆಗೆ ಕೆಲವೊಂದು ರಸ್ತೆಗಳನ್ನ ಮಾಡಬೇಕು ಅಂತ ಅಂದಾಗ ಲ್ಯಾಂಡ್ ಪೂಲ್ ಪಾಲಿಸಿ ಒಳಗಡೆ ಅವರು ರಸ್ತೆಗಳನ್ನ ಮಾಡಿದ್ದಾರೆ. ಸೊ ಅದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ, ಹೊಸ ರಸ್ತೆಗಳನ್ನ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಚಿಂತನೆಗಳನ್ನ ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿಯ ನಗರಾಭಿವೃದ್ಧಿ ಇಲಾಖೆಯ ಜೊತೆ
ಅವರು ಸಮಯವನ್ನ ಕೇಳಿದ್ರು. ಅವರು ಇವತ್ತು ಸಮಯ ಕೊಟ್ಟಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ. 3-4 ಮೀಟಿಂಗ್ಗಳಿದೆ, ಮುಗಿದಿದ ತಕ್ಷಣ ಸಂಜೆ ವಾಪಸ್ ಬರ್ತಾರೆ. ಹೈಕಮಾಂಡ್ ಭೇಟಿ ಮಾಡಬೇಕು ಅಂತ ಏನು ಹೇಳೂ ಇಲ್ಲ. ಶಿವಕುಮಾರ್ಗೆ ಹೈಕಮಾಂಡ್ ಯಾವಾಗಲೂ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲೆಲ್ಲನೂ ಕೂಡ ಭೇಟಿ ಮಾಡಿ ಮಾತನಾಡತಕ್ಕಂಥದ್ದು, ಜೊತೆಲೋಗಿ ಅಲ್ಲಿ ಅವ್ರ ಜೊತೆಲಿ ಹಲವಾರು ವಿಚಾರ ವಿನಿಮಯಗಳನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯನೇ ಹೊರತು ಡಿ ಕೆ ಶಿವಕುಮಾರ್ ಅವರು ತಿಂಗಳಿಗೆ 2 ಸಾರಿನಾದ್ರೂ ದೆಹಲಿ ಭೇಟಿ ಕೊಡ್ತಾನೆ ಇರ್ತಾರೆ ಹೈಕಮಾಂಡ್ ಪಕ್ಷದ ಅಧ್ಯಕ್ಷರಾಗಿ. ಸೊ ಜೊತೆಗೆ ಬೇರೆ ಬೇರೆ ಕೆಲಸಗಳೇನಿರ್ತದೆ ಅದಕ್ಕೆ ಹೋಗ್ತಾನೆ ಇರ್ತಾರೆ. ಹೋದಾಗೆಲ್ಲನೂ ಕೂಡ ಅವಕಾಶ ಸಿಕ್ಕಿದ್ರೆ, ನಾಯಕರ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ. ಆದ್ರೆ ಇದಕ್ಕೆ ಅರ್ಥ ಕಲ್ಪಿಸಬೇಕಾದಂತ, ಬೇರೆ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ನನಗೆ ಮಾಹಿತಿ, ನನಗೆ ಗೊತ್ತಿರೋ ಹಾಗೆ ಯಾವುದೇ ಈ ನಿಮ್ಮ ಮಾಧ್ಯಮಗಳೇನು ವರದಿ ಆಗ್ತಾ ಇದೆ, ಆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು. ಇದು ಸರ್ಕಾರದ ಒಂದು ತೀರ್ಮಾನ ಆಗ್ತದೆ. ಅವರು ಗೃಹ ಇಲಾಖೆಯ ಹಿರಿಯ ಸಚಿವರಿದ್ದಾರೆ. ಅವರು ಸಚಿವ ಸಂಪುಟದ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಅದರ ಬಗ್ಗೆ ಮಾಹಿತಿ ಇಲ್ಲ ನನಗೆ. AICC ವಿಚಾರನೂ ಗೊತ್ತಿಲ್ಲ. ಅದೆಲ್ಲ ಪಕ್ಷದ ಹಿರಿಯ ಮುಖಂಡರು ಗಮನಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.